ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಶಿವರಾಮೇಗೌಡ ಹೇಳ್ತಾನೆ, ನಾನು ನಿರ್ಧಾರ ಮಾಡಿದೆ, ಅದನ್ನ ಬದಲಾಯಿಸಕ್ಕಾಗಲ್ಲ. ನಾನೇನಾರು ಈ ತೀರ್ಮಾನ ತಗೊಳಲ್ಲ ಅಂದಿದ್ರೆ ಅಣ್ಣನ ಮಗನು ಅಂತ ನೋಡದೆ ಸಾವಿತ್ರಿ ನಿನ್ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ಲು. 6 ತಿಂಗಳು ಅಲ್ಲಿ ಹೇಗೆ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತುಂಟು. ಆ ಥರ ಎಲ್ಲ ಬೇಡ ಅಂತ ಹೇಳಿ ಈ ಥರ ನಿರ್ಧಾರ ತಗೊಂಡೆ. ನೀನು ಸುಮ್ಮನೆ ಮದುವೆ ಆಗಿ ಇನ್ನಾದರೂ ಒಳ್ಳೆ ರೀತಿ ಜೀವನ ಮಾಡೋದು ಕಲಿ ಅಂತ ಹೇಳಿ ಶಿವರಾಮೇಗೌಡ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಲೋಕಿ ಫುಲ್ಲು ಟೈಟಾಗಿ ದುಡ್ಡು ತಂದು ಎಲ್ಲರೂ ಇಡಬೇಕಲ್ಲ ಅಂತ ಅಲ್ಲೊಂದು ಗೋಣಿ ಚೀಲ ಇರುತ್ತೆ. ಅದರೊಳಗೆ ಹಾಕಿ, ಲಕ್ಷ್ಮಮ್ಮ ಇವತ್ತು ನೀನು ಇಲ್ಲಿರು, ನಾಳೆ ನಿನ್ನನ್ನು ಎಲ್ಲಿಡ್ಬೇಕು ಅಲ್ಲಿಡ್ತೀನಿ ಅಂತ ದುಡ್ಡನ್ನಲ್ಲಿಟ್ಟು ಮಲಗ್ತಾನೆ. ಈ ಕಡೆ ಚಪ್ರಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಗೋವಿಂದ ಬರ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದಳು, ಅಣ್ಣ ಎಲ್ಲಿ ಅಂತ ಕೇಳ್ತಾರೆ. ಅಣ್ಣ ಹೇಳಿದ್ರು, ನೀನು ಈಶ್ವರಿನೇ ಶಾಸ್ತ್ರ ಮಾಡಿ ಅಂತ ಹೇಳಿದ್ರು. ಅದೆಂಗಾಗುತ್ತೆ, ಅಣ್ಣನೇ ತಾನೇ ಮನೇಲಿ ಏನೇ ಶುಭ ಕಾರ್ಯಕ್ರಮ ಆದ್ರೂ ಮುಂದಾನಿಟ್ಟು ಅವನೇ ತಾನೇ ಶಾಸ್ತ್ರಗಳನ್ನೆಲ್ಲ ಮಾಡೋದು. ಈಗಲೂ ಅಷ್ಟೇ, ನನ್ನ ಮಗಳು ಈ ಮನೇಲಿ ಚೆನ್ನಾಗಿ ಬದುಕಬೇಕು ಅಂದರೆ ಅಣ್ಣನೇ ಮಾಡಬೇಕು. ಅದು ಅಲ್ಲದೆ ಬೀಗರು ಆಗ್ತಿರೋದು ಅವರೇ ತಾನೇ ಅಂತ ಸಾವಿತ್ರಿ ಹೇಳ್ತಾಳೆ. ಈಶ್ವರಿ ಹೇಳ್ತಾಳೆ, ಭಾವ ಹೇಗಾರು ಹೇಳಿದಾರಲ್ಲ, ನಾನು ಇವರೇ ಮಾಡ್ತೀವಿ ಅಂದಾಗ ಅದೆಂಗಾಗುತ್ತೆ, ಹಿರಿಯರೇ ಕಿರಿಯೋರೇ ಅಂತ ಹೇಳ್ತಾಳೆ. ಅಣ್ಣನ ನಾನು ಒಪ್ಪಿಸ್ತೀನಿ ಅಂತ ಸಾವಿತ್ರಿ ಒಳಗೆ ಬರ್ತಾಳೆ. ದೊಡ್ಡಪ್ಪ ಮದುವೆಗೆ ಒಪ್ಪಿದ ಮೇಲಿಂದ ಅತ್ತೆದು ಕಾಲು ಕೆಳಗೆ ನಿಲ್ತಾನೆ ಇರಲಿಲ್ಲ. ನೋಡು ಎಷ್ಟು ಬೇಗ ಚೇಂಜ್ ಆದರು ಅಂತ ಚಿತ್ರ ಹೇಳ್ತಾಳೆ. ನಡೆಸ್ಲಿ ಎಷ್ಟು ಸಮಯ ನಡೆಸ್ತಾಳೆ, ಎಷ್ಟು ಈ ಬಣ್ಣನ ಬದಲಾಯಿಸ್ತಾಳೆ ಅಂತ ನಾನು ನೋಡ್ತೇನೆ ಅಂತ ಈಶ್ವರಿ ಹೇಳ್ತಾಳೆ. ಅಷ್ಟೊತ್ತಿಗೆ ಚಿತ್ರ ಇದ್ದವಳು, ಇವ್ರನ್ನ ಹೀಗೆ ಬಿಟ್ಟರೆ ಅಷ್ಟೇ ಕಣವ ಅಂತ ಈಶ್ವರಿಗೆ ಚಿತ್ರ ಹೇಳ್ತಾ ಇರ್ತಾಳೆ. ಈಶ್ವರಿ ಹೇಳ್ತಾಳೆ, ಆಟ ಈಗ ಶುರು ಆಗ್ತಿರೋದು, ಮುಕ್ತಾಯ ನಾನು ಹೇಗೋ ಮಾಡ್ತೀನಿ. ಈಶ್ವರಿಗೆ ಮಗನಿಗೆ ಹೇಳ್ತಾರೆ, ನಾನು ನಿಂಗೊಂದು ಕೆಲಸ ನಿಭಾಯಿಸಿದ್ನಲ್ಲ, ಅದನ್ನೇನು ಮಾಡಿದ್ದೆ, ಅದನ್ನು ಮಾಡಿ ಮುಗಿಸು ಅಂತಾನೆ. ಹ್ಞೂ ಸರಿ ಕಣವ ಅಂತ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡ ಫೋನಲ್ಲಿ ಮಾತಾಡ್ತಿರ್ತಾನೆ. ಹೆಂಡ್ತಿನ ಮೋನ ಅಂತ ಕರೀತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಅಣ್ಣ ನೀನೇನಣ್ಣ ಇನ್ನೂ ಬಂದಿಲ್ಲ, ಬನ್ನಿ ಅದಕ್ಕೆ ಚಪ್ರಶಾಸ್ತ್ರ ಮಾಡಿ ಅಂದಾಗ ಅಲ್ಲಿ ಈಶ್ವರಿ ಗೋವಿಂದ ಇದ್ದಾನಲ್ಲ ಅವರೇ ಮಾಡ್ತಾರೆ ಅಂದ ತಕ್ಷಣ ಹೇಳ್ತಾರೆ, ನೀವಿದ್ದಂಗೆ ಆಗುತ್ತಾ, ಬೇಡ ಅಣ್ಣ ನೀವೇ ಬನ್ನಿ. ಅಷ್ಟೊತ್ತಿಗೆ ಶಿವರಾಮೇಗೌಡ ಇದ್ದವನು ಹೇಳ್ತಾನೆ, ಅಲ್ಲ ನನಗೆ ಫೋನು ಮೇಲಿಂದ ಮೇಲೆ ಬರ್ತಾ ಇರುತ್ತೆ, ಅದೆಂಗಾಗುತ್ತೆ, ಬೇಡ ಅವರೇ ಮಾಡ್ತಾರೆ ಅಂದಾಗ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಚಪ್ರಶಾಸ್ತ್ರ ಎಲ್ಲ ಮುಗಿಯುತ್ತೆ. ಈ ಚಪ್ರಶಾಸ್ತ್ರನೆಲ್ಲ ಚಂಪಾ ಮತ್ತು ವಿದ್ಯಾ ದೂರದಿಂದ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಚಂಪಾ ಹೇಳ್ತಾಳೆ, ವಿದ್ಯಾಕ್ಕ ಇದೆಲ್ಲ ನೋಡ್ತಿರುವಾಗ ನಿನಗೆ ಮನಸ್ಸಿಗೇನೋ ಬೇಜಾರಾಗ್ತುಂಟಲ್ಲ, ಆದರೂ ನೀನು ಯಾಕಕ್ಕ ಸುಮ್ಮನೆ ಇದೆಯಾ ಅಂತ ಕೇಳ್ತಾಳೆ ಚಂಪಾ. ಅದಕ್ಕೆ ವಿದ್ಯಾ ಹೇಳ್ತಾಳೆ, ನಡೆದಿರೋ ಮದುವೆಗೆ ಚಪ್ರಶಾಸ್ತ್ರ ಮಾಡ್ತಿದ್ದಾರೆ, ಅದನ್ನ ನೋಡಿ ನನಗೆ ನಗು ಬರ್ತಿದೆ ಅಂತ ವಿದ್ಯಾ ಚಂಪಂಗೆ ಹೇಳ್ತಾಳೆ. ಕಣ್ಮುಂದೆನೇ ಇದೆಲ್ಲ ನಡೀತಿದ್ರು ಇನ್ನೂ ಮದುವೆ ನಡೆಯಲ್ಲ ಅಂತ ಅದು ಹೆಂಗಕ್ಕ ಹೇಳ್ತಿದ್ದೀರಾ ಅಂದಾಗ ವಿದ್ಯೆ ಹೇಳ್ತಾಳೆ, ನಾನಾಗಿರ್ಬೋದು ಗೌಡ್ರಾಗಿರ್ಬೋದು ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಂಥದ್ರಲ್ಲಿ ನಮಗೆ ಹೆಂಗೆ ಅನ್ಯಾಯ ಆಗುತ್ತೆ ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ನಾನು ನಂಬಿರೋದು ಆ ದೇವ್ರನ್ನ, ನಮ್ಮ ಅಪ್ಪನ, ಅವರಿಬ್ಬರು ಯಾವತ್ತೂ ನನ್ನನ್ನು ಬಿಡಲ್ಲ ಅಂತ ನಾನು ನಂಬಿದ್ದೀನಿ ಚಂಪಾ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ವಿನಂತಿ ಇದ್ದವಳು, ಇದು ಬರೀ ಆರಂಭ ಕಣೆ, ಮುಂದೆ ಇದೆ ನಿನಗೆ ಅಂತ ಮನಸ್ಸಲ್ಲೇ ವಿದ್ಯೆನ ಬಗ್ಗೆ ಹೇಳ್ಕೊಳ್ತಾಳೆ ವಿನಂತಿ. ಈ ಕಡೆ ಸೀರೆ ಮತ್ತು ಒಡವೆ ತಂದಿರ್ತಾರೆ. ಅಷ್ಟೊತ್ತಿಗೆ ಒಡವೆನೂ ಹೇಳ್ತಾನೆ, ಅಲ್ಲ ಚಪ್ರ ಬೇರೆ ಹಾಕ್ಸಿದ್ದೀರ ಅಷ್ಟು ಬೇಗ, ಈಗ ಸೀರೆ ನೋಡ್ತಿದ್ದೀರಲ್ಲ ಅಂದಾಗ ಸಾವಿತ್ರಿ ಹೇಳ್ತಾಳೆ, ಫಸ್ಟು ನಿನ್ನ ಕೆಲಸ ನೋಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಈಶ್ವರಿ ಮತ್ತು ಚಿತ್ರ ಅಲ್ಲಿ ಬರ್ತಾರೆ. ಅದಕ್ಕೆ ನಾನು ನಿಮ್ಮನ್ನು ಕರಿಬೇಕು ಅಂತಿದ್ದೆ, ಬನ್ನಿ ತಗೊಳ್ಳಿ, ಸೀರೆ ಮತ್ತು ಒಡವೆ ಬಂದಿದೆ ತಗೊಳ್ಳಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಈಶ್ವರಿ ಇದ್ದವಳು ಮಗಳಿಗೆ, ನಿನಗೆ ಚೆನ್ನಾಗಿರೋ ಸೀರೆ ನೋಡವ ಅಂತ ಹೇಳ್ತಾಳೆ. ಚಿತ್ರ ಒಂದು ಹಸಿರು ಕಲರ್ ಸೀರೆ ತಗೊಂಡು, ಅವ್ವ ಇದು ಚೆನ್ನಾಗಿದೆ ಅಲ್ಲ ಅಂತ ಕೇಳಿದಾಗ ಈಶ್ವರಿ ಹೇಳ್ತಾಳೆ, ಹೌದು ಕಣವ ನಿನಗೆ ಚೆನ್ನಾಗಿದೆ, ಹಾಗೆ ಆ ಕಲ್ಲರು ನಿನಗಿಲ್ಲಲ್ಲ, ತಗೋ ಅಂತ ಹೇಳ್ತಾಳೆ. ಸಾವಿತ್ರಿ ಇದ್ದವಳು, ಅಣ್ಣ ಆ ಸೀರೆಗೆ ಎಷ್ಟು ಅಂತ ಕೇಳ್ತಾಳೆ. ಆ ಸೀರೆ ಬೆಲೆ 80,000 ಅಂತ ಹೇಳ್ತಾರೆ. ಸಾವಿತ್ರಿಗೆ ಆಶ್ಚರ್ಯ ಆಗುತ್ತೆ. ಈಶ್ವರಿ ಇದ್ದವಳು ಇನ್ನೊಂದು ಸೀರೆ ತಗೊಂಡು, ಚಿತ್ರ ಇದು ನನಗೆ ಚೆನ್ನಾಗಿ ಕಾಣುತ್ತಾ, ಹ್ಞೂ ಕಣವ ಅಂತಾಳೆ. ಸಾವಿತ್ರಿ ಅದಕ್ಕೆ ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ 1,00,000 ಅಂತ ಕೇಳುತ್ತೆ. ಅದು ಕೇಳಿ ಸಾವಿತ್ರಿಗೆ ಆಶ್ಚರ್ಯ ಆಗುತ್ತೆ. ವಿದ್ಯಾ ಅಮ್ಮನಿಗೆ ಫೋನ್ ಮಾಡ್ತಾಳೆ, ಏನಮ್ಮ ಮದುವೆ ಅಂತ ಬೇಜಾರಲ್ಲಿದೆಯಾ, ಇಲ್ಲಪ್ಪ ನಾನು ತಪ್ಪು ಮಾಡಿದಾಗನೇ ಅಪ್ಪ ನನಗೆ ನನ್ನ ಹತ್ರ ಸಪೋರ್ಟಿಗೆ ನಿಂತ್ಕೊಂಡು ನನಗೆ ಈ ಮನೆಗೆ ಇರೋಂಗೆ ಮಾಡಿದ್ದಾರೆ, ಈ ನನ್ನನ್ನು ಅಪ್ಪ ಯಾವ ಕಾರಣಕ್ಕೂ ಬಿಡಲ್ಲ, ಈ ಮುಹೂರ್ತದಲ್ಲಿ ಅವರು ಮದುವೆ ಇಟ್ಟಿದ್ದಾರಲ್ಲ ಆ ಮುಹೂರ್ತದಲ್ಲಿ ನಾನು ಸುಮಂಗಲಿ ಪೂಜೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಈ ಕಡೆ ಸಾವಿತ್ರಿ, ಒಡವೆಗಳು ವಿನಂತಿಗೆ ಚೆನ್ನಾಗಿ ಕಾಣುತ್ತಲ್ಲ ಅದಕ್ಕೆ ಅಂತ ಕೇಳ್ತಾಳೆ.
ಕಾಣುತ್ತೆ ಅಂತ ಈಶ್ವರಿ ಹೇಳ್ತಾಳೆ. ನೀವು ತಗೊಳ್ಳಿ ಅದಕ್ಕೆ ಒಂದು 20 ಗ್ರಾಮಿಂದು ನೀವಿಬ್ರೂ ತಗೊಳ್ಳಿ ಅಂತ ಹೇಳ್ತಾಳೆ. ಏನು 20 ಗ್ರಾಮಿಂದ ನನ್ನ ಹತ್ರ ಬೇಕಾದಷ್ಟು ಬೀರಲ್ಲಿದೆ, ಇನ್ನು ಈ 20 ಗ್ರಾಮಿಂದು ಎಲ್ಲಿ ಹೇಳು ಸಾಕಾಗುತ್ತೆ ಅಂತಾಳೆ. ನಾನು ವಿನಂತಿಗೆ ಮಾತ್ರ ಮದುವೆ ಅಲ್ಲ, ಹಾಗಾಗಿ ವಿನಂತಿಗೆ ಮಾತ್ರ ಒಡವೆ ತರೋಕ್ಕೆ ಹೇಳಿದ್ದೆ ಅಂತ ಹೇಳ್ತಾಳೆ. ಚಿತ್ರ ನೀನು ತಗೋ ಅಂತ ಹೇಳ್ತಾಳೆ. ಬೇಡ, ನನಗೂ ಬೇಕಾದಷ್ಟು ಒಡವೆ ಇದೆ, ಮದುವೆ ಇರೋದು ವಿನಂತಿ ಅಲ್ವಾ, ವಿನಂತಿ ಮಾತ್ರ ಚೆನ್ನಾಗಿ ಕಾಣಲಿ, ಅವಳಿಗೆ ಮಾತ್ರ ತಗೊಳ್ಳಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಈ ಸಾವಿತ್ರಿ ಇದ್ದವಳು ಇವ್ರಿಗೆ ಯಾರಿಗೂ ಒಡವೆ ಬೇಡ ಅಂತೆ, ಎಲ್ಲ ಒಡವೆ ನೀನೇ ತಗೋ ವಿನಂತಿ ಅಂತ ಹೇಳ್ತಾಳೆ. ಈಶ್ವರಿ ಹೇಳ್ತಾಳೆ, ನನಗೆ ಸ್ವಲ್ಪ ತಲೆನೋವಿದೆ, ನಾನು ಹೋಗಿ ಮಲಗ್ತೀನಿ, ಚಿತ್ರ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಚಿತ್ರ ಇದ್ದವಳು, ಅತ್ತೆ ಇವೆರಡಕ್ಕೂ ಸೇರಿನೇ ಬಿಲ್ ಹಾಕಿ ಅಂತ. ಹ್ಞೂ ನಾನು ಎಲ್ಲದಕ್ಕೂ ಹಾಕ್ತೀನಿ, ನೀನು ಹೋಗವ್ವ ಅಂತಾಳೆ. ಅಷ್ಟೊತ್ತಿಗೆ ಇವೆರಡು ಸೆಲೆಕ್ಟ್ ಆಗಿದೆಯಲ್ಲ ಅಂತ ಸೀರೆ ಅವ್ನು ಕೇಳ್ತಾನೆ. ಅಯ್ಯೋ ಮದುವೆ ಇರೋದು ನನ್ನ ಮಗಳಿಗೆ, ಅವ್ರಿಗೆ ಯಾಕೆ ಇಷ್ಟು ಬೆಲೆದು, ನಾನು ಯಾವ್ದಾದ್ರು 5-6 ಸಾವಿರದ್ದು ನಾನೇ ನೋಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾನಮ್ಮ, ಏನಮ್ಮ ಹೇಳ್ತಿದ್ದೆ? ಹೌದು ಅಮ್ಮ, ನಂದು ನನ್ನ ಗಂಡಂದು ಜೀವನ ಚೆನ್ನಾಗಿರಬೇಕು, ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು ಅಂತ ಮುತ್ತೈದೆಯರನ್ನ ಕರೆದು ಆಶೀರ್ವಾದ ತಗೊಳ್ತಿದ್ದೀನಿ ಅಮ್ಮ ಅಂತ ಹೇಳ್ತಾಳೆ. ಅದರಿಂದ ನನಗೆ ಬಂದಿರೋ ಕಂಟಕಗಳದ್ದು ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಈ ಪೂಜೆ ಮಾಡ್ತಿದ್ದೀನಿ ಅವ್ವ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯಾನಮ್ಮ, ನಿನ್ನ ಉದ್ದೇಶ ಸರಿ ಇದೆ, ಬಟ್ ಅದೇ ಟೈಮಲ್ಲಿ ಅವರು ಮದುವೆ ಮಾಡಬೇಕು ಅಂತಿದ್ದಾರಲ್ಲಮ್ಮ, ಇದೆಲ್ಲ ಆಗುತ್ತಾ ಅಂತ ಕೇಳ್ತಾಳೆ ವಿದ್ಯಾನಮ್ಮ. ಅಷ್ಟೊತ್ತಿಗೆ ವಿದ್ಯಾ ಇದ್ದವಳು, ಆ ದೇವರು ನನ್ನ ಕುತ್ತಿಗೆಲಿರೋ ತಾಳಿನ ಶಾಶ್ವತವಾಗಿ ಇರೋಕ್ಕೆ ಮಾಡ್ತಾನೋ ಅಥವಾ ಆ ತಾಳಿನ ಬೇರೆಯವ್ರಿಗೆ ಹೋಗುವಂಗೆ ಮಾಡ್ತಾನಂತ ನಾನು ನೋಡ್ತೀನಿ ಅವ್ವ ಅಂತ ವಿದ್ಯಾ ಹೇಳ್ತಾಳೆ. ಅಷ್ಟೊತ್ತಿಗೆ ಅವರ ಅಪ್ಪ ಇದ್ದವರು, ಮಗಳೇ ನೀನು ಧೈರ್ಯವಾಗಿ ಮಾಡು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ವಿದ್ಯನ್ ತಂದೆ ಹೇಳ್ತಾರೆ. ನೀನು ಮಾಡೋ ಆ ಪೂಜೆನ ನಾನು ಪೋಸ್ಟ್ರು ಮಾಡಿ ಅಂಟಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದವಳು, ಇದನ್ನು ಪೋಸ್ಟ್ರು ಮಾಡಿ ಅಂಟಿಸ್ಬೇಕಪ್ಪ ಅಂತ. ಹೌದು ಕಣವ್ವ, ನಾನು ಮಾಡೋ ಒಂದೊಂದು ವಿಚಾರಗಳನ್ನ ಪೋಸ್ಟ್ರು ಮಾಡಿ ಅಂಟಿಸ್ಬೇಕು, ಹಾಗೆ ಡಂಗುರ ಮಾಡಿ ತಿಳಿಸ್ಬೇಕು, ನಾನು ಎಲ್ಲ ಕಡೆ ಪೋಸ್ಟ್ ಮಾಡಿ ಅಂಟಿಸ್ತೀನಿ ಅಂತ ವಿದ್ಯನ್ ತಂದೆ ಹೇಳ್ತಾರೆ. ನೀನು ಬೇರೆ ಕಡೆ ಎಲ್ಲ ಚಿಂತೆ ಮಾಡಬೇಡ ಮಗಳೇ, ನೀನು ಪೂಜೆ ಕಡೆ ಮಾತ್ರ ಗಮನ ಕೊಡು, ನಡೆಯೋದು ಪೂಜೆನ ಮದುವೆನೇ ಅಂತ ಆ ದೇವರೇ ತೀರ್ಮಾನ ಮಾಡಲಿ ಅಂತ ವಿದ್ಯನ್ ತಂದೆ ಹೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯಾ ಸರಿ ಅಂತ ಫೋನ್ನ ಇಡ್ತಾಳೆ. ಅಷ್ಟೊತ್ತಿಗೆ ರತ್ನ ಹೇಳ್ತಾಳೆ, ನಿಮ್ಮ ಮಾತೆಲ್ಲ ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ ಅಂತ. ಅಷ್ಟೊತ್ತಿಗೆ ಚೆಲುವ ಹೇಳ್ತಾನೆ, ಇಷ್ಟ ತನಕ ನಡೆದಿದ್ದು ಪರೀಕ್ಷೆ, ಇನ್ನು ನಡೆಯೋದು ಫಲಿತಾಂಶ, ಎಲ್ಲ ನನ್ನ ಮಗಳು ಪರನೇ ಇರುತ್ತೆ, ನೀನು ಧೈರ್ಯವಾಗಿರು ಅಂತ ಹೇಳಿ ಚೆಲುವ ಅಲ್ಲಿಂದ ಹೋಗ್ತಾನೆ. ಈ ಕಡೆ ರೂಮಿಗೆ ಬಂದು ಚಿತ್ರ ಅಮ್ಮನ ಹತ್ರ ಹೇಳ್ತಾಳೆ, ನಿಮ್ಮ ನಾದಿನಿ ನೋಡು ಬಣ್ಣ ಬದಲಾಯಿಸಿದ್ದಲ್ಲ ಅಂತ. ಅಷ್ಟೊತ್ತಿಗೆ ಈಶ್ವರಿ ಇದ್ದಳು, ಗೋಸುಂಬೆಗಿಂತನೂ ಜಾಸ್ತಿ ಬಣ್ಣನೇ ಬದಲಾಯಿಸ್ತಾಳೆ, ಆದರೆ ಏನು ಮಾಡೋದು, ಎಲ್ಲ ಸಹಿಸ್ಕೊಳ್ಳೇಬೇಕು ಅಂತಾರೆ. ಚಿತ್ರ ಇದ್ದವಳು, ಇವ್ರು ಈಗನೇ ಇಷ್ಟು ಹಾಡಿದ ಮೇಲೆ ಮದುವೆ ಆದಮೇಲೆ ಇನ್ನೇನಮ್ಮ ಮಾಡೋಕ್ಕಿಲ್ಲ ಅಂದಾಗ ಏನು ಮಾಡೋದು, ಈ ಮದುವೆ ಆಗಲೇಬೇಕು, ವಿದ್ಯೆನ ಮಟ್ಟ ಹಾಕಬೇಕು ಅಂದರೆ ಈ ಮದುವೆ ಆಗಲೇಬೇಕು, ಅದನ್ನು ಹೆಂಗಾದ್ರು ಸಹಿಸ್ಕೊಳ್ಳೇಬೇಕು ಅಂತ ಹೇಳ್ತಾಳೆ ಈಶ್ವರಿ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.